ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಏನು ಜಾಬ್ ನಾನು ಹೇಳ್ತಾ ಇದ್ದೀನಿ, ಇದು ಆ್ಯಕ್ಚುಲಿ ಒಂದು 5 ಡೇಸ್ ವರ್ಕಿಂಗ್ ಜಾಬ್ ಇದೆ. ಆ್ಯಂಡ್ ಇದು ಲೇಟೆಸ್ಟ್ ಬಂದಿರೋಂಥ ಅಪ್ಡೇಟ್ಗಳನ್ನ ನಾನು ಹೇಳಿರ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಬೇಗನೆ ರಿವರ್ಟ್ ಬರುತ್ತೆ. ಎಲ್ರಿಗೂ ಬರುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಯಾರ್ಯಾರ್ದು ಶಾರ್ಟ್ ಲಿಸ್ಟ್ ಆಗುತ್ತೆ ಕಂಪ್ನಿ ಕಡೆಯಿಂದ ನಿಮ್ಗೊಂದು ಮೇಲ್ ಬರುತ್ತೆ. ಸೊ ಈ ರೀತಿ ಶಾರ್ಟ್ ಲಿಸ್ಟ್ ಆಗಿದೆ ನಿಮ್ಮದು, ಸೊ ನೆಕ್ಸ್ಟ್ ಮೇಲ್ಗೆ ವೇಟ್ ಮಾಡಿ ಅಂತ. ಸೊ ಆ ರೀತಿ ಬಂದಾಗ ನೀವು ಸ್ವಲ್ಪ ನೋಡಿಕೊಂಡು ನೀವು ಪ್ರಿಪೇರ್ ಆಗಿಬಿಡಿ. ಆಯಾ ಕಂಪ್ನಿಯಲ್ಲಿ ಡಿಫ್ರೆಂಟ್ ಒಂದು ಇದರಲ್ಲಿ ಇಂಟರ್ವ್ಯೂ ತೊಗೋತಾ ಇರ್ತಾರೆ. ರೌಂಡ್ಸ್ಗಳಿರುತ್ತೆ, ಆ ರೌಂಡ್ಸ್ಗಳು ನೀವು ಅಟೆಂಡ್ ಮಾಡೋದಿರುತ್ತೆ. ಸೊ ಇದು ಹೇಳ್ತಿರೋಂಥ ಜಾಬ್ ಏನಿದೆ ಇದು 5 ಡೇಸ್ ವರ್ಕ್ ಇನ್ ಅ ವೀಕ್ ಅಂತ ಹೇಳಿದ್ದಾರೆ. 5 ದಿನ ನೀವು ವಾರದಲ್ಲಿ ಇಲ್ಲಿ ಕೆಲಸ ಮಾಡ್ತೀರಿ. ಆ್ಯಂಡ್ ಇದ್ರದ್ದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಇದೇ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ನಾನು. ಸೊ ಕಂಪ್ಲೀಟ್ ವಿಡಿಯೋ ನೋಡಿದರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಆ್ಯಂಡ್ ರೊಟೇಷನಲ್ಲೂ ಮೇನ್ ಹೇಳಬೇಕು ಅಂತಂದರೆ 9 ಅವರ್ ಶಿಫ್ಟ್ ಇರುತ್ತೆ ಅಂತ ಹೇಳಿದ್ದಾರೆ ಇವರು. ಸೊ ಇಲ್ಲಿ 1 ಗಂಟೆ ನಿಮ್ಮದು ಊಟದ ಒಂದು ಬ್ರೇಕ್ ಇರುತ್ತೆ. ಆ್ಯಂಡ್ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಿಮ್ಮದು ಮಧ್ಯಾಹ್ನ 1 ಗಂಟೆವರೆಗೂ ವರ್ಕ್ ಮಾಡ್ತೀರಾ. ನಂತರ 1 ತಾಸು ನಿಮ್ಮದು ಬ್ರೇಕ್ ಹೇಗಿರುತ್ತೆ ಅಂದರೆ ಬೆಳಿಗ್ಗೆ 15 ಮಿನಿಟ್ಸ್ ನಿಮ್ಮದು ಟೀ ಬ್ರೇಕ್ ಅಂತ ಕೊಡ್ತಾರೆ. ಸಂಜೆ ಕೂಡ ಟೀ ಬ್ರೇಕ್ ಅಂತ 15 ಮಿನಿಟ್ಸ್ ಕೊಡ್ತಾರೆ. ಮಧ್ಯದಲ್ಲಿ ಹೋಗಿ ನಿಮ್ದು ಏನಿರುತ್ತೆ ಒಂದು ಅರ್ಧ ಗಂಟೆ ನಿಮ್ಮದು ಲಂಚ್ ಬ್ರೇಕ್ ಇರುತ್ತೆ. ಸೊ ಈ ರೀತಿ ಇರುತ್ತೆ. ಬೆಳಿಗ್ಗೆ 8 ಗಂಟೆಗೆ ನೀವೇನು ಜಾಬ್, ಇದು ಫುಲ್ ಟೈಮ್ ಜಾಬ್ ಆ್ಯಕ್ಚುಲಿ. ಆ್ಯಂಡ್ ಬೆಳಿಗ್ಗೆ ನೀವು 8 ಗಂಟೆಗೆ ಏನು ಅಟೆಂಡ್ ಮಾಡ್ತೀರಾ ಅದರಿಂದ 1 ಗಂಟೆವರೆಗೂ ನೀವು ವರ್ಕ್ ಮಾಡಬೇಕಾಗುತ್ತೆ. 1 ಗಂಟೆ ಆದಮೇಲೆ ನಿಮಗೆ ಅಲ್ಲಿ ಅರ್ಧ ಗಂಟೆವರೆಗೂ ಊಟಕ್ಕೆ ಕೊಡ್ತಾಯಿದ್ರೆ ಶಿಫ್ಟು. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ನಿಮ್ಮದು 4 ಗಂಟೆವರೆಗೂ ಕಂಟಿನ್ಯೂಸ್ ವರ್ಕ್ ಇರುತ್ತೆ. ಸೊ ಬೆಳಿಗ್ಗೆ 8ರಿಂದ ಸಂಜೆ 4 ಗಂಟೆವರೆಗೂ ನಿಮ್ಮದು ವರ್ಕ್ ಇರುತ್ತೆ. ನಿಮ್ಮದು ಕೆಲಸ ಏನಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸಿಂಪಲ್ ಆಗಿರುವಂಥ ಕೆಲಸ, ರೆಸ್ಪಾಂಡ್ ಟು ಆ್ಯಂಡ್ ರಿಸಾಲ್ವ್ ಕ್ಲೈಂಟ್ ಕ್ವೈರೀಸ್ ರಿಸೀವ್ಡ್ ವಯ ಇಮೇಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ, ಯಾವ ರೀತಿ ಕೆಲಸ ಇದೆ. ಆ್ಯಂಡ್ ಇದಕ್ಕೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ತುಂಬ ಸಿಂಪಲ್ ಆಗಿರುವಂಥದ್ದು. ಜಸ್ಟ್ ನೀವು ಏನು ಮಾಡ್ತೀರಿ, ಟೈಪ್ ಮಾಡ್ತೀರಿ ಆ್ಯಂಡ್ ರೆಸ್ಪಾಂಡ್ ಮಾಡ್ತೀರಾ. ಮೇನ್ ಅಂತಂದರೆ ಕ್ಲೈಂಟದ್ದು ಸುಮಾರು ಥರದ ಮೇಲ್ಸ್ಗಳು ಬಂದಿರುತ್ತೆ. ಆ ಮೇಲ್ಸ್ಗಳಿಗೆ ನೀವೇನು ಮಾಡ್ತೀರಿ, ರಿಪ್ಲೈ ಮಾಡ್ತೀರಿ. ಲೈಕ್ ಇದು ರಿಪ್ಲೈ ಮಾಡೋದಕ್ಕೆ ನಾವು ಟೈಪಿಂಗ್ ಅಂತಲೇ ಹೇಳ್ತೀವಿ. ಸೊ ನೀವೇನು ಮಾಡ್ತೀರಾ, ಪ್ರೊಫೆಷ್ನಲ್ ಅವ್ರಿಗೆ ರಿಪ್ಲೈ ಮಾಡ್ತೀರಾ. ಸೊ ಇದರಲ್ಲೂ ಕೂಡ ಸುಮಾರು ಥರದ ಇನ್ನೂ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಹೇಳಿದ್ದಾರೆ. ಸೊ ಅದನ್ನು ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಇನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದರಿಂದ ಹೊಸ ವೀಡಿಯೋಸ್ಗಳನ್ನ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಸೊ ಸ್ಟಾರ್ಟ್ ಮಾಡಿ. ಜಾಬ್ ಬಗ್ಗೆ ನೀವು ಇಲ್ಲಿ ನೋಡ್ತಾ ಇರೋದು. ಫಸ್ಟಿಗೆ ನಾನು ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ತಾ ಇದ್ದೀನಿ. ರೆಸ್ಪಾನ್ಸಿಬಿಲಿಟೀಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ರೆಸ್ಪಾಂಡ್ ಟು ಆ್ಯಂಡ್ ರಿಸಾಲ್ವ್ ಕ್ಲೈಂಟ್ ಕ್ವೈರೀಸ್ ರಿಸೀವ್ಡ್ ವಯ ಇಮೇಲ್ ಅಂತ ಹೇಳಿದ್ದಾರೆ. ಸೊ ಮೇನ್ ಮುಖ್ಯವಾಗಿ ನೀವೇನು ಮಾಡ್ತೀರಾ ಅಂತಂದರೆ ಇಲ್ಲಿ ಬಂದಿರೋಂಥ ಇಮೇಲ್ಸ್ಗಳಿಗೆ ರಿಪ್ಲೈ ಮಾಡ್ತೀರಾ ಕಸ್ಟಮರ್ಸ್ಗೆ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ನೀವೇನು ಮಾಡ್ತೀರಾ, ಇಲ್ಲಿ ಕ್ಲೈಂಟ್ಗೆ ಇನ್ಕ್ವೈರೀಸ್ ಏನಿರುತ್ತಲ್ವ, ಏನು ರಿಸೀವ್ ಮಾಡಿರುತ್ತೆ ಮೇಲು, ಅದಕ್ಕೆ ಏನು ಮಾಡ್ತೀರಾ, ಆನ್ಲೈನ್ ಒಂದು ಸಿಸ್ಟಮ್ ಥ್ರೂ ನೀವೇನು ಮಾಡ್ತೀರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಕೊಟ್ಟು ನಂತರ ಎಷ್ಟು ಇಮೇಲ್ಗಳಿಗೆ ನೀವೇನು ರಿಪ್ಲೈ ಮಾಡಿರ್ತೀರ ಅದರ ಡೇಟಾಗಳನ್ನು ನೀವು ಸ್ಟೋರ್ ಮಾಡ್ತಾ ಹೋಗ್ತೀರಾ. ಸೆಟ್ ಅಪ್ ಅಸೈನ್ಮೆಂಟ್ಸ್ ಬೇಸ್ಡ್ ಆನ್ ರಿಕ್ವೆಸ್ಟ್ ರಿಸೀವ್ಡ್ ವಯ ಇಮೇಲ್. ಸೊ ಸೇಮ್ ಅದೇ ರೀತಿಯೇ ಹೇಳಿರುವಂಥದ್ದು. ಎನ್ಶ್ಯೂರ್ ಟೈಮ್ಲಿ ಡೆಲಿವರಿ ಆಫ್ ಅಸೈನ್ಮೆಂಟ್ ಟು ಕ್ಲೈಂಟ್. ಅಂದರೆ ಟೈಮ್ ಟು ಟೈಮ್ ನೀವೇನು ಮಾಡ್ಕೊಂಡ್ರೆ ಎನ್ಕ್ವೈರೀಸ್ಗಳಿಗೆ ಬಂದಿರುತ್ತೆ, ಅವುಗಳಿಗೆ ನೀವು ಇಮೇಲ್ ಮೂಲಕ ಉತ್ತರವನ್ನು ಕೊಡ್ತೀರಾ. ಕಮ್ಯುನಿಕೇಟ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಎಫೆಕ್ಟಿವ್ಲಿ ಟು ದಿ ಡೆಲಿವರಿ ಟೀಮ್. ಸೊ ಇಲ್ಲಿ ನಾನು ಸಿಂಪ್ಲಿ ಹೇಳಬೇಕು ಅಂದರೆ ಏನು ನಿಮಗೆ ಮೇಲ್ಸ್ಗಳು ಬಂದಿರುತ್ತೆ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಆ್ಯಂಡ್ ಲಾಗ್ ಫೀಡ್ಬ್ಯಾಕ್, ಅಡ್ರೆಸ್ ಕಂಪ್ಲೇಂಟ್ಸ್ ಆ್ಯಂಡ್ ಎನ್ಶೋರ್ ರಿಸಾಲ್ಯೂಷನ್. ಇಲ್ಲಿ ಕೆಲವೊಂದು ಫೀಡ್ಬ್ಯಾಕ್ಸ್ ಕೂಡ ಬಂದಿರುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ ಕೆಲವೊಂದು ಕಂಪ್ಲೇಂಟ್ಸ್ ಬಂದಿರ್ಬೋದು, ಅವುಗಳನ್ನು ಕೂಡ ನೀವು ರಿಸಾಲ್ವ್ ಮಾಡೋದಿರುತ್ತೆ. ಈ ರೀತಿ ನಿಮ್ಮದು ಕೆಲಸ ಇರುತ್ತೆ. ತುಂಬ ಹೆವಿ ವರ್ಕ್ ಇರುತ್ತಿಲ್ಲ ಇಲ್ಲಿ. ಓಕೆ, ತುಂಬಾ ಸೇಲ್ಸು, ಟಾರ್ಗೆಟ್ಸು ಆ ರೀತಿ ಎಲ್ಲ ತುಂಬ ಹೆವಿ ವರ್ಕ್ ಇರೋದಿಲ್ಲ. ಸಿಂಪಲಾಗಿ ಬಂದಿರೋಂಥ ಇಮೇಲ್ಸ್ಗಳಿಗೆ ರೆಸ್ಪಾಂಡ್ ಮಾಡೋದಾಯಿತು, ಟೈಮ್ಲಿ ರೆಸ್ಪಾಂಡ್ ಮಾಡೋದಾಯಿತು. ಆ್ಯಂಡ್ ಪ್ಲಸ್ ಅದರಲ್ಲೂ ಕೂಡ ನಿಮಗೆ ಕ್ಲೈಂಟ್ಸ್ದು ಫೀಡ್ಬ್ಯಾಕು, ಕಂಪ್ಲೇಂಟ್ಸ್ ಏನು ಬಂದಿರುತ್ತೆ ಅವುಗಳನ್ನ ರಿಸಾಲ್ವ್ ಮಾಡ್ತೀರಾ. ರಿಪೋರ್ಟ್ ಕ್ಲೈಂಟ್ ಡೆವಲಪ್ಮೆಂಟ್ಸ್ ಆ್ಯಂಡ್ ರಿಲೆವೆನ್ಸ್ ಡಾಟಾ ಟು ದಿ ಟೀಮ್ ಮ್ಯಾನೇಜರ್ ವೈಲ್ ಮೀಟಿಂಗ್. ಮೇನ್ ಅಂತಂದರೆ ನೀವೇನು ಮಾಡ್ತೀರಿ, ಕೆಲವೊಂದು ಮೀಟಿಂಗ್ ರಿಲೇಟೆಡ್ ಆಯಿತು, ಕೆಲವೊಂದು ಪೆಂಡಿಂಗ್ ಎನ್ಕ್ವೈರೀಸ್ಗಳೆಲ್ಲ ಇರುತ್ತೆ. ಸೊ ಅವುಗಳನ್ನ ನೋಡಿಕೊಂಡು ಸೊ ಆದಷ್ಟು ಬೇಗನೆ ಒಂದು ಟೀಮ್ ಕೊಟ್ಟಿರೋ ಟೈಮ್ ಒಳಗಡೆ ನೀವೇನು ಮಾಡ್ತೀರಿ, ರಿಸಾಲ್ವ್ ಮಾಡ್ತೀರಿ. ಸೊ ಇಷ್ಟೇ ಇರುವಂಥದ್ದು ನಿಮ್ಮ ಕೆಲಸ ಮೇನ್ ಮುಖ್ಯವಾಗಿ. ಆ್ಯಂಡ್ ಇದರ ಅಡಿಷ್ನಲ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಟರೆ ಕೆಲವೊಂದು ಮೇ ಬಿ ನಿಮಗೆ ಡೇಟಾಸ್ಗಳನ್ನ ಎಂಟ್ರಿ ಮಾಡೋದಕ್ಕೆ ಕೊಡ್ಬೋದು. ಓಕೆ, ಆ್ಯಂಡ್ ಹೀಗಾಗಿ ನಾನು ತಮಿಳಲ್ಲಿ ನಿಮಗೆ ಡೇಟಾ ಎಂಟ್ರಿ ಅಂತ ಮೆನ್ಷನ್ ಮಾಡಿರ್ತೀನಿ. ಸೊ ಕ್ವಾಲಿಫಿಕೇಷನ್ ಆ್ಯಂಡ್ ಏನಂತಂದರೆ ನಿಮ್ಮದು ಅಪ್ಲೈ ಮಾಡೋದಕ್ಕೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅದನ್ನು ಹೇಳಿದ್ದಾರೆ ಇಲ್ಲಿ. ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಮತ್ತು 1 ಇಯರ್ ಎಲ್ಲಾದರೂ ಎಕ್ಸ್ಪೀರಿಯನ್ಸ್ ನೀವೇನಾದರೂ ವರ್ಕ್ ಮಾಡಿದರೆ ಸೊ ಡೆಫಿನೆಟ್ಲಿ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಎಕ್ಸಿಲೆಂಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕು, ಓದೋಕ್ಕೆ ಬರೆಯೋಕ್ಕೆ. ಸೊ ನೋಡಿ, ಪ್ರತಿಯೊಂದು ಕಂಪ್ನಿಲಿ ಇವಾಗ ಇಂಗ್ಲೀಷ್ ಕೇಳ್ತಾ ಇದ್ದಾರೆ.
ಬಿಲ್ಕುಲ್ ನಮಗೆ ಇಂಗ್ಲೀಷ್ ಬರಲ್ಲ ಅಂತಂದರೆ ಸ್ವಲ್ಪ ಕಷ್ಟನೇ. ಯಾಕಂದರೆ ಇವಾಗೇನೋ ಅವರು ಹೇಳ್ಬೋದು, ಸಪೋಸು ಕನ್ನಡದಲ್ಲಿ ನಮಗೆ ಇದ್ದರೂ ಕೂಡ ಪರವಾಗಿಲ್ಲ ಕ್ಯಾಂಡಿಡೇಟ್ ಬೇಕು ಅಂತ. ಬಟ್ ಮೇಲ್ಸ್ಗಳು ಮಾಡುವಾಗಾಯಿತು, ಕೆಲವೊಂದು ಏನಾದರೂ ವರ್ಕ್ ಇರುತ್ತಲ್ವ, ಅದು ನಿಮಗೆ ಪ್ರೊಫೆಷ್ನಲ್ ಮಾಡಬೇಕಂದಾಗ ನಿಮ್ಗೆ ಇಂಗ್ಲೀಷ್ ಬೇಕೇ ಬೇಕಾಗುತ್ತೆ. ಹೀಗಾಗಿ ಸೈಡ್ ಬೈ ಸೈಡ್ ಸ್ವಲ್ಪ ಇಂಗ್ಲೀಷ್ ನಿಮಗೆ ಬರ್ತಾ ಇದೆ ಅಥವಾ ನೀವು ಏನಾದರೂ ಕಲಿತಾ ಇದ್ದರೆ ಸೊ ದಟ್ ಈಸ್ ಗುಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಕೇಳಿದ್ದಾರೆ ಅವರು, ಓದೋಕ್ಕೆ ಬರೆಯೋಕ್ಕೆ ಬೇಕು ಅಂತ. ಪ್ರೊಫೆಷ್ನಲಿ ಕಂಪ್ಯೂಟರ್ ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಬರ್ತಿರ್ಬೇಕು. ಯಾಕಂದರೆ ಸುಮಾರು ಥರದ ಮೇಲ್ಸ್ಗಳೆಲ್ಲ ಬಂದಿರುತ್ತೆ, ಡೇಟಾಸ್ಗಳನ್ನ ಸ್ಟೋರ್ ಮಾಡೋದಿರುತ್ತೆ. ಸೊ ನಿಮಗೆ ಬೇಸಿಕ್ ಒಂದು ರೀತಿಯಿಂದ ಕಂಪ್ಯೂಟರ್ಸ್ಗಳೆಲ್ಲ ಆಪ್ರೇಟ್ ಮಾಡಿ ನಿಮಗೆ ಈಸಿಲಿ ಆಪ್ರೇಟ್ ಮಾಡೋಕ್ಕೆ ಬರ್ತಿರಬೇಕು. ಸೊ ಅಂಥವ್ರು ಇದಕ್ಕೆ ಅಪ್ಲೈನ ಮಾಡ್ಬೋದು. ಕ್ವಿಕ್ ಡಿಸಿಷನ್ ಮೇಕಿಂಗ್ ಆಯಿತು ಮತ್ತು ಅಬಿಲಿಟಿ ಟು ಮೇನ್ ಅಂತಂದರೆ ಸುಮಾರು ಥರದ ಟಾಸ್ಕ್ಗಳು ಬರ್ಬೋದು. ಆ ಟಾಸ್ಕ್ಗಳನ್ನ ಸ್ಮಾರ್ಟ್ಲಿ ನೀವು ಇಲ್ಲಿ ಹ್ಯಾಂಡಲ್ ಮಾಡೋ ಹಾಗಿರಬೇಕು. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಅಪ್ಲಿಕೇಶನ್ ಪ್ರೊಸೆಸ್ ಏನಿದೆ ಅಲ್ವಾ, ಸೊ ಇಲ್ಲಿ ಅವ್ರು ಹೇಳಿದ್ದಾರೆ, ಬಿಫೋರ್ ಅಪ್ಲೈಯಿಂಗ್ ಪ್ಲೀಸ್ ಎನ್ಶೋರ್ ಯು ಮೀಟ್ ದಿ ರೋಲ್ ರಿಕ್ವೈರ್ಮೆಂಟ್. ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನು ಹೇಳಿರುವಂಥ ರಿಕ್ವೈರ್ಮೆಂಟ್ಸ್ ಏನು ಹೇಳಿದ್ದಾರೆ, ಯಾವ್ಯಾವ ರೀತಿ ಕೆಲಸ ಇರುತ್ತೆ ಅಂತ ಅದನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗಿದು ಓಕೆ ಅಂದರೆ ಮಾತ್ರ ನೀವು ಇದಕ್ಕೆ ಅಪ್ಲೈನ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಪ್ರೊಜೆಕ್ಟ್ಗಳು ಕೊಡ್ತಾ ಇದ್ದಾರೆ ಆ್ಯಂಡ್ ಇದು ಹೋಮ್ ಬೇಸ್ಡ್ ಅಸೆಸ್ಮೆಂಟ್ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ರೀತಿ ನಿಮ್ಮದು ಕೆಲಸ ಇರುತ್ತೆ. ಇಲ್ಲಿ ಮೇನ್ ಅಂತಂದರೆ ಇಂಟರ್ವ್ಯೂ ಬಗ್ಗೆ ಕೂಡ ಅವ್ರು ಡಿಸ್ಕಸ್ ಮಾಡಿದ್ದಾರೆ, ನೋಡ್ತಾ ಇರೋದು. ಅವರ್ ಸೆಲೆಕ್ಷನ್ ಪ್ರೊಸೆಸ್ ಟಿಪಿಕಲಿ ಇನ್ವಾಲ್ವ್ಸ್ ಆ್ಯಂಡ್ ಇಂಟೆಲ್ ಸ್ಕ್ರೀನಿಂಗ್ ಬೈ ರಿಕ್ರೂಟರ್. ಮೇನ್ ಅಂತಂದರೆ ಸ್ಕ್ರೀನ್ ಮೇಲೆ ಅವ್ರು ಏನು ಮಾಡ್ತಾರೆ, ನಿಮಗೆ ಇಂಟರ್ವ್ಯೂ ತೊಗೋತಾರೆ. ಆ್ಯಂಡ್ ಒಂದು ರೀತಿ ನಿಮಗೆ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಫಸ್ಟಿಗೆ ನಿಮಗೆ ಮೇಲ್ ಬರುತ್ತೆ ಕಂಪನಿ ಕಡೆಯಿಂದ. ಅದಾದ ನಂತರ ಏನು ಇಂಟರ್ವ್ಯೂ ತೊಗೋತಾ ಇರ್ತಾರೆ ಅವ್ರು ಏನು ಮಾಡ್ತಾರೆ, ಸ್ಕ್ರೀನ್ ಮೇಲೆ ಬಂದೇ ಎದುರು ಸೊ ನೋಡಿಕೊಂಡು ಸೊ ಅವ್ರು ನಿಮಗೆ ಇಂಟರ್ವ್ಯೂ ತೊಗೋತಾರೆ. ಆ್ಯಂಡ್ ಅದಾದ ನಂತರ ನಿಮಗೆ ಅಸೆಸ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಟೆಕ್ನಿಕಲ್ ಅಸೆಸ್ಮೆಂಟ್ ಇರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ. ಆ್ಯಂಡ್ 2 to 3 2ರಿಂದ 3 ರೌಂಡ್ ಇರುತ್ತೆ ಈ ಇಂಟರ್ವ್ಯೂದಲ್ಲಿ. ಈ ಒಂದು ಆಫೀಸಲ್ಲಿ ಡಿಫ್ರೆಂಟ್ ಆಫೀಸಲ್ಲಿ ಹೇಗಿರುತ್ತೆ, ಕೆಲವೊಂದು 4ರಿಂದ 5 ಇರ್ಬೋದು. ಬಟ್ ಆದರೆ ಈ ಒಂದು ಕಂಪನಿಯಲ್ಲಿ ನಿಮಗೆ 2ರಿಂದ 3 ರೌಂಡ್ ಇರುತ್ತೆ ಅಂತ ಹೇಳಿದ್ದಾರೆ ಈ ಒಂದು ರೋಲ್ಗೆ. ಸೊ ಇದರಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಫಾರ್ ದಿಸ್ ರೋಲ್ ದ ಪ್ರೊಸೆಸ್ ಬಿಗಿನ್ಸ್ ವಿತ್ ದ ಟೇಕ್ ಹೋಮ್ ಅಸೆಸ್ಮೆಂಟ್. ಇಲ್ಲಿ ನಿಮಗೆ ಅಸೆಸ್ಮೆಂಟ್ ಕೊಡ್ತಾರೆ ಆ್ಯಂಡ್ ಇದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಕೆಲವೊಂದು ಟೈಮ್ ಕೊಟ್ಟಿರ್ತಾರೆ, ಟೈಮ್ ಒಳಗಡೆ ನೀವು ಏನು ಕೊಟ್ಟಿರೋಂಥ ಟಾಸ್ಕ್ ಕಂಪ್ಲೀಟ್ ಮಾಡಿ ಅವ್ರಿಗೆ ಕೊಡಬೇಕು. ಆ್ಯಂಡ್ ನಂತರ ಎಲ್ಲ ಇಂಟ್ರಾಕ್ಷನ್ ಆದಮೇಲೆ ಮ್ಯಾನೇಜರ್ ಜೊತೆಗೆ ನಂತರ ನಿಮ್ಗೆ ಇಲ್ಲಿ ಅವರು ಸೆಲೆಕ್ಷನ್ ಮಾಡ್ಕೋತಾ ಇದ್ದೀವಿ ಅಥವಾ ಇನ್ ಕೇಸ್ ಏನಾದರೂ ಮಾಡ್ಕೋತಾ ಇಲ್ಲ, ಸೊ ಏನೇ ಇದ್ದು ಅದರಲ್ಲಿ ಇಂಟರ್ವ್ಯೂದಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇಲ್ಲರಿಗೆ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಮೇನ್ ಅಂತಂದರೆ ಈ ಒಂದು ರೋಲಲ್ಲಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದೆ, ನಾವು ಅಪ್ಲೈ ಮಾಡ್ತೀವಿ ಅಂತಂದರೆ ತುಂಬಾ ಚೆನ್ನಾಗಿರುವಂಥ ಕಂಪನಿ ಇದೆ ಆ್ಯಕ್ಚುಲಿ, ಕ್ಯಾಕ್ಟಸ್ ಅಂತ ಹೇಳಿ. ಕ್ಯಾಕ್ಟಸ್ ಕಂಪನಿ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಇದು 2002ರಲ್ಲೇ ಎಸ್ಟಾಬ್ಲಿಷ್ ಆಗಿದೆ. ಆ್ಯಂಡ್ ಇದು ಕ್ಯಾಕ್ಟಸ್ ಕಮ್ಯುನಿಕೇಷನ್ ರಿಲೇಟೆಡ್ ಟೆಕ್ನಾಲಜಿ ಒಂದು ಕಂಪನಿ ಆಗಿದೆ ಅಂತ ಹೇಳ್ಬೋದು. ರಿಲೇಟೆಡ್ ಸುಮಾರು ಥರದ ಪ್ರಾಜೆಕ್ಟ್ಸ್ಗಳು ಈ ಕಂಪನಿಯಲ್ಲಿ ನಡೀತಾನೆ ಇರುತ್ತೆ ಸ್ನೇಹಿತರೆ. ಸೊ ಇವಾಗ ಈ ಒಂದು ಪ್ರೊಫೈಲ್ಗೆ ಕಾಂಟ್ರಾಕ್ಟರ್ ಕಸ್ಟಮರ್ ಸರ್ವಿಸ್ ಅನ್ನೋದು ಪ್ರೊಫೈಲ್ಗೆ ಇವರು ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ಫುಲ್ಲಿ ರಿಮೋಟ್ ಅಂತ ಹೇಳಿದ್ದಾರೆ ಇವರು. ಓಕೆ, ಕಂಪ್ಲೀಟ್ಲಿ ಇದು ಮನೆಯಿಂದಲೇ ಮಾಡುವಂಥ ಕೆಲಸ ಇರುತ್ತೆ ಅಂತ ಹೇಳಿದ್ದಾರೆ ಅವರು. ಓಕೆ, ಸೊ ಇಲ್ಲಿ ನೀವು ಟೇಕಿಂಗ್ ಓನರ್ಶಿಪ್ ಆಫ್ ಯುವರ್ ವರ್ಕ್ ವಿತ್ ಮಿನಿಮಲ್ ಸೂಪರ್ವಿಷನ್ ಶೋವಿಂಗ್ ಸ್ಟ್ರಾಂಗ್ ಅಬಿಲಿಟಿ ಟು ಆರ್ಗನೈಸ್. ಮೇನ್ ಅಂತಂದ್ರೆ ಏನು ಮಾಡ್ತೀರಿ ನೀವು ಇಲ್ಲಿ, ನಾನು ಸಿಂಪ್ಲಿ ಹೇಳಿರೋ ಹಾಗೆಯೇ ಮೇಲ್ಸ್ಗಳಿಗೆ ನೀವು ಮೇನ್ ಮುಖ್ಯವಾಗಿ ರಿಪ್ಲೈ ಮಾಡೋದಿರುತ್ತೆ. ಅದರಲ್ಲೂ ಕೂಡ ಡಾಕ್ಯುಮೆಂಟಿಂಗ್ ವರ್ಕ್ ರಿಲೇಟೆಡ್ ನೀವು ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಸ್ವಲ್ಪ ಆ ರೀತಿ ಎಲ್ಲ ವರ್ಕ್ ಇರುತ್ತೆ. ಮತ್ತು MS ಎಲ್ಲ ನಿಮಗೆ ಎಕ್ಸೆಲ್ಲು ಎಲ್ಲ ಸ್ವಲ್ಪ ಬರ್ತಿರಬೇಕು. ಆ್ಯಂಡ್ ಇಲ್ಲಿ ಬರಲೇಬೇಕಂತ ಅವ್ರು ಮೆನ್ಷನ್ ಮಾಡಿಲ್ಲ, ಬಟ್ ಆದರೆ ಇಲ್ಲಿ ಸ್ವಲ್ಪ ನಿಮಗೆ ಆ ರೀತಿ ವರ್ಕ್ ಇರುತ್ತೆ. ಸೊ ಹೀಗಾಗಿ ನಿಮಗೆ ಆ ರೀತಿ ಎಲ್ಲ ಸ್ವಲ್ಪ ನಾಲೆಜ್ ಇದ್ದರೆ ದಟ್ ಈಸ್ ಗುಡ್. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಬೇಕನ್ನೋರಿಗೆ ನಾನಿಲ್ಲಿ ಒಂದು ನಂಬರ್ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೇ. ಸೊ ಈ ನಂಬರ್ ನೀವು ಹಾಕಿದಾಗ ಲಿಂಕ್ಡ್ಇನಲ್ಲಿ ಸೇಮ್ ಇದೇ ಪೇಜಿ ನಿಮಗೆ ಓಪನ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಡೆಫಿನೆಟ್ಲಿ ನಾನು ಇದ್ರ ಲಿಂಕನ್ನು ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತೀನಿ. ಇಲ್ಲ ಅಂತಂದರೆ ನಿಮ್ಗೆ ಇಲ್ಲಿ ಒಂದು ವೀಡಿಯೋ ಮೇಲೆ ಸ್ಕ್ರೀನ್ ಇರುತ್ತಲ್ವ, ಸೊ ಇದು ಕಾಫಿ ಅಂತ ಅನ್ಕೋತೀನಿ. ಸೊ ಈ ನಂಬರ್ ನೀವೇನು ಮಾಡ್ಕೊಂಡ್ರೆ ಲಿಂಕ್ಡ್ಇನಲ್ಲಿ ಸರ್ಚ್ ಮಾಡಿ ಸೊ ಈ ಪೇಜ್ ಓಪನ್ ಆಗುತ್ತೆ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ಅಪ್ಲೈ ಮಾಡೋ ಪ್ರೊಸೆಸ್ ಹೇಳ್ತಾ ಇದ್ದೀನಿ. ಇದು ನಿಮಗೆ ಒಂದಾಯಿತು. ನಂತರ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಬಟನ್ ಇರುತ್ತೆ, ಅಪ್ಲೈ ಅಂತ ಮಾಡಿದಾಗ ಸೊ ಈ ರೀತಿ ಇದು ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಾಂಟ್ರಾಕ್ಟರ್ ಕಸ್ಟಮರ್ ಸರ್ವಿಸ್ ಅಂತ ಹೇಳಿ. ಸೊ ಕ್ಯಾಟಗರಿ ಬಂದುಬಿಟ್ಟು ಕಸ್ಟಮರ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ ರಿಲೇಟೆಡ್ ಇರುವಂಥ ವರ್ಕು. ಆ್ಯಂಡ್ ಇದು ಇಂಡಿಯಾದಲ್ಲಿ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಕಾಂಟ್ರಾಕ್ಟ್ ಬೇಸ್ ಮೇಲೆ ನೀವು ವರ್ಕ್ ಮಾಡ್ತೀವಿ ಅನ್ನೋರಿಗೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೋತಾ ಇದ್ದಾರೆ. ಸ್ವಲ್ಪ ನಾನು ಇದನ್ನು ಝೂಮ್ ಮಾಡ್ತಾ ಇದ್ದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇದು ಕಂಪ್ಲೀಟ್ಲಿ ರಿಮೋಟ್ ಪೊಸಿಷನ್ ಇದೆ, ಮನೆಯಿಂದನೇ ಮಾಡುವಂಥ ಕೆಲಸ ಆಗಿರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಇದು 5 days ವರ್ಕಿಂಗ್ ಅಂತ ಆಲ್ರೆಡಿ ಹೇಳಿದ್ದೀನಿ. 2 ರೊಟೇಷ್ನಲ್ ಆಫ್ ಇರುತ್ತೆ, ಅಂದರೆ 5 ದಿನ ವರ್ಕ್ ಮಾಡೋದು ಒಂದು ವಾರದಲ್ಲಿ, 2 ದಿನ ನಿಮ್ಮದು ರಜೆ ಇರುತ್ತೆ. ರೊಟೇಷ್ನಲ್ಲು ಒಂದು 9 hours ಶಿಫ್ಟ್ ಇರುತ್ತೆ. ಸೊ ಇಲ್ಲಿ ಇನ್ಕ್ಲೂಡಿಂಗ್ 1 hour ಲಂಚ್ ಬ್ರೇಕ್ ಇರುತ್ತೆ ಬಿಟ್ವೀನ್ 8 to 1 AM ಅಂತ. ಅರ್ಲಿಯಸ್ಟ್ ಶಿಫ್ಟ್ ಬಗ್ಗೆ ನಾವು ಹೇಳಿದರೆ ಇಲ್ಲಿ ನಿಮಗೆ 8 AM ಟು ಲೇಟೆಸ್ಟ್ ಶಿಫ್ಟ್ ಸ್ಟಾರ್ 4 PM ಅಂತ ಹೇಳಿದ್ದಾರೆ. ಸೊ ಇದು ನಿಮ್ಮದು ಟೈಮ್ ನೋಡ್ಕೊಳ್ಳಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ನಾವು ಇದಕ್ಕೆ ಮಾಡ್ಬೋದು ಅಂದರೆ ರೆಸ್ಪಾಂಡ್ ಟು ಆ್ಯಂಡ್ ರಿಸಾಲ್ವ್ ಕ್ಲೈಂಟ್ ಕ್ವೈರೀಸ್ ರಿಸೀವ್ಡ್ ಬೈ ಅ ಮೇಲ್
ನಾನು ಹೇಳಿದ್ದೀನಿ ಆಲ್ರೆಡಿ ಟೈಮ್ ಟು ಟೈಮ್ ನೀವೇನು ಮಾಡ್ತೀರಿ ಇಲ್ಲಿ ಒಂದು ಕಸ್ಟಮರ್ದು ಬಂದಿರುವಂಥ ಇಮೇಲ್ಸ್ಗಳಿಗೆ ರಿಪ್ಲೈ ಮಾಡ್ತೀರಿ. ಇಲ್ಲಿ ಕೆಲವೊಂದು ಫೀಡ್ಬ್ಯಾಕ್ ಬಂದಿರುತ್ತೆ, ಕೆಲವೊಂದು ಕಂಪ್ಲೇಂಟ್ಸ್ಗಳು ಬಂದಿರುತ್ತೆ, ಇವುಗಳನ್ನ ನೀವು ಟೈಮ್ಲಿ ರಿಸಾಲ್ವ್ ಮಾಡ್ತೀರಾ. ಸೊ ಇದಕ್ಕೆ ಅಪ್ಲೈ ಮಾಡೋಕ್ಕಂದ್ರೆ ಕ್ವಾಲಿಫಿಕೇಷನ್ ಏನಂತ ಅವ್ರು ಏನು ಕೇಳಿಲ್ಲ. ಬಟ್ ಇಲ್ಲಿ ನೀವು ಅಪ್ಲೈ ಮಾಡೋರು ಏನಿದ್ದೀರಲ್ವ ಅವರು ನಿಮಗೆ PUC ಅಥವಾ ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು. ಇಲ್ಲಿ ಮೇನಂದರೆ ನಿಮಗೆ ಬರುವಂಥದ್ದು ಒಂದು ಫ್ರೆಷರ್ ಎಕ್ಸ್ಪೀರಿಯನ್ಸ್ ಅಪ್ಲೈ ಮಾಡ್ಬೋದು. ಬಟ್ ಆದರೆ ಇಂಗ್ಲೀಷ್ ಕಮ್ಯುನಿಕೇಷನ್ ನಿಮ್ಮದು ಚೆನ್ನಾಗಿದೆ ಅಂದರೆ ಡೆಫಿನೆಟ್ಲಿ ಅಪ್ಲೈ ಮಾಡಿ. ಇಲ್ಲಪ್ಪ ನೀವು ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಯಾರಾದರೂ ನಿಮ್ಗೆ ಗೊತ್ತಿರೋರಿದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಇದೆಲ್ಲದೂ ಕೂಡ ಇಲ್ಲಿ ಅಪ್ಲೈ ಮಾಡೋದಕ್ಕೆ ನಾವು ಏನಿದು ಕ್ಲಿಕ್ ಮಾಡಿದ್ಮೇಲೆ ಇದೇನು ಪೇಜ್ ಓಪನ್ ಆಗ್ತದೆ. ಅದಾದ ನಂತರ ಇಲ್ಲೊಂದು ಅಪ್ಲೈ ಅಂತ ಬಟನ್ ಇರುತ್ತೆ. ಜಸ್ಟ್ ಇಂದ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲೊಂದು ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ಇಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ನಂತರ ಇಲ್ಲಿಂದ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಸೊ ಇದೇ ಥರದ್ದು ಮಾಹಿತಿ ಸ್ನೇಹಿತರೆ. ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದು ಸಂಬಂಧಪಟ್ಟಂತೆ ನಿಮ್ಗೆ ಏನೇ ಕೇಳೋದಿದ್ರು ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಇವಾಗ ನಾವು ಮೆಂಬರ್ಶಿಪ್ಗೂ ಕೂಡ ಯಾರು ಮೆಂಬರ್ಶಿಪ್ ತೊಗೋತಾ ಇದ್ರೆ ನಮ್ಮದು ಚಾನಲ್ದು, ಸೊ ಅಂಥವ್ರಿಗೂ ಕೂಡ ಸಪ್ರೇಟಾಗಿ ಸುಮಾರು ಥರದ ಒಂದು ಏನಂತಂದರೆ ರೀಸೆಂಟ್ ಏನೋ ಮೇನ್ ಜಾಬ್ಗಳಿಗೆ ಏನು ರಿಕ್ವೈರ್ಮೆಂಟ್ ಬರ್ತಾ ಇದೆ ಅವುಗಳ ಬಗ್ಗೆ ಆಯಿತು, ಮತ್ತು ಸುಮಾರು ಥರದ ಮಾಹಿತಿಗಳಾಯಿತು ಬೇಸಿಕ್ಕಿಂದ ನಾವೆಲ್ಲ ಕಲಿಸ್ತಾ ಇದ್ದೀವಿ. ಸೊ ಆ ರೀತಿ ವೀಡಿಯೋಸ್ಗಳು ಕೂಡ ಬರುತ್ತೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಮೆಂಬರ್ಶಿಪ್ ಕೂಡ ನೀವು ತೊಗೋಬೋದು. ಓಕೆ, ಸೊ ಮುಂದಿನ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.